ಎಂತ ಗೊತ್ತುಂಟಾ, ಬಾರಿ ಬೇಜಾರಿನ ಸಂಗತಿ ಆಯ್ತಾ. ನಾನು ಗೋವಾಗೆಲ್ಲ ಹೋಗಿ ಸುಮ್ಮನೆ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಬಂದದ್ದು. ಇಲ್ಲೇ ಹತ್ರದಲ್ಲಿ ಇಷ್ಟು ಚಂದದ್ದು ಜಾಗ ಉಂಟು. ಇಲ್ಲಿ ಕೊಕೊನಟ್ ತೆಗಿಲಿಕ್ಕೆ ಮರ ಹತ್ಬೇಕಂತಿಲ್ಲ, ಮರ ಚಿಕ್ಕದು ಉಂಟು, ನಿಮ್ಗೆ ಕೈ ಹಾಕಿ ಕೊಕೊನಟ್ ತೆಗಿಬಹುದು. ಅಲ್ಲಿ ಓನರ್ ಬೈಯದಿದ್ರಿ. ಮತ್ತೆ ಇಲ್ಲಿ ಸೇಫ್ಟಿ ಮೆಷರ್ಸ್ ಎಲ್ಲ ಒಟ್ರಶ್ ಉಂಟಾಯ್ತಾ, ಎಂತ ಹೆದರ್ಬೇಕು ಅಂತಲ್ಲ. ನೀವು ಸೈಕಲ್ ಇಟ್ಕೊಂಡು ಇಲ್ಲಿ ಸುತ್ತಮುತ್ತ ಒಂದು ಬೇರೆಯವರ ತೋಟ ಎಲ್ಲ ನೋಡ್ಕೊಂಡು ಬರ್ಬೋದು. ತೋಟದ ಒಳಗೆ ಹೋಗ್ಬೇಡಿ, ಪೆಟ್ಟು ಬೀಳ್ತದೆ. ಕಯಾಕಿಂಗ್ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಫುಲ್ ಒಂದು ರಿಲ್ಯಾಕ್ಸ್ ಆಗಿ ಅವರ ಪ್ರಾಪರ್ಟಿಯಲ್ಲೇ ಕೂತ್ಕೊಂಡು ಸ್ವಲ್ಪ ಗಮ್ಮತ್ ಮಾಡಬಹುದು. ಈ ಜಾಗದ ಹೆಸರು ದ ವಾಂಡರಿಂಗ್ ಸೋಲ್ ಅಡ್ವೆಂಚರ್ಸ್ ಅಂತ. ಇದಿರುವುದು ಮುಲ್ಕಿಯಲ್ಲಿ. ಶಾಂಭವಿ ನದಿ ಮೇಲೆ ನಾನು ಸನ್ಸೆಟ್ ನೋಡ್ಲಿಕ್ಕೆ ಹೊರಟೆ ಕಯಾಕಿಂಗ್ ಮಾಡ್ಕೊಂಡು. ನನಗೆ ನೀರಂದ್ರೆ ಭಯ, ಅದಕ್ಕೆ ಅವ್ರದೇ ಒಂದು ಜನದ ಜೊತೆ ನಂಗೆ ಕಳ್ಸಿಕೊಟ್ರು. ಅವರು ಒಳ್ಳೆ ಸರ್ಟಿಫೈಡ್ ಸರ್ಫರ್ ಅಂತೆ, ಇಲ್ಲದಿದ್ರೆ ನಾನು ಮುಳುಗಿ ಮತ್ತೆ ಎಂತಾದ್ರ ಆದ್ರೆ ಅಂತ. ನಾನು ಹೊರಡುವಾಗ್ಲೇ ಹಕ್ಕಿ ಎಲ್ಲ ನಂಗೆ ಶುಭವಾಗ್ಲಿ ಅಂತ ಹೇಳಿ ಹಾರಿದಾಗಿತ್ತು. ಮತ್ತೊಂದು ಆಂಟಿ ಮೀನು ಹಿಡಿತಾ ಇದ್ರು, ಅವ್ರು ಫುಲ್ ಬೆಚ್ಚ ಆದ್ರು, ನೀವು ಬೇಗ ಹೋಗಿ ಇಲ್ಲದ್ರೆ ನಂಗೆ ಮೀನು ಸಿಗುದಿಲ್ಲ ಅಂತ. ಈ ನೀರಿದ್ದು ಮೇಲೆ ಹೋಗುದುಂಟಲ್ಲ, ಒಂಥರ ಬೇರೆ ಪ್ರಪಂಚ. ಇಲ್ಲಿ ಮ್ಯಾಂಗ್ರೂ ಪ್ಲಾಂಟ್ಸ್, ಆಮೇಲೆ ಕೊಕೊನಟ್ ಟ್ರೀ ಎಲ್ಲ ಅಡ್ಡ ಅಡ್ಡ ಬಿದ್ದಿದೆ. ಅದ್ರ ಅಡಿಯಲ್ಲೆಲ್ಲ ಹೋಗುವಾಗ ಒಂಥರ ಬೇರೆ ಒಂದು ಫೀಲಿಂಗ್. ನೀವು ರೋಡ್ ಅಲ್ಲಿ ಹೋಗಿರ್ತೀರಾ, ಫ್ಲೈಟ್ ಅಲ್ಲಿ ಹೋಗಿರ್ತೀರಾ, ಆದ್ರೆ ನೀರ ಮೇಲೆ ಹೋಗುದು ಉಂಟಲ್ಲ, ಒಟ್ರಾಶಿ ಜಾಲಿ ಆಗ್ತದೆ. ಮತ್ತೆ ಸನ್ಸೆಟ್ ಎದುರುಗಡೆ ನೀವು ನಿಂತ್ಕೊಂಡು ಆ ಒಂದು ಟ್ರೆಂಡಿಂಗ್ ಸಾಂಗ್ ಅಂತ ಇನ್ಸ್ಟಾಗ್ರಾಮ್ ಇದು ವಿಡಿಯೋ ಎಲ್ಲ ಮಾಡಬಹುದು. ನಾನು ಹುಚ್ಚು ಕಟ್ಟದ್ ನೋಡಿ ಅವರು ಫುಲ್ ಶಾಕ್ ಅಲ್ಲಿ ಇದ್ದಾಗಿತ್ತು. ಆಮೇಲೆ ರಾತ್ರಿ ಆಗ್ತಾ ಇರುವಾಗ ನಿಮ್ಗೆ ಕ್ರಾಬ್ ಅಂದ್ರೆ ಈ ಒಂದು ಏಡಿ ಹಿಡಿಲಿಕ್ಕೆ ಸಹ ಹೋಗ್ಬೋದು. ಮತ್ತೆ ಫಿಶಿಂಗ್ ಮಾಡ್ತಾರೆ ಇಲ್ಲಿ, ನಿಮ್ಗೆ ಫಿಶಿಂಗ್ ಲೈವ್ ಮಾಡೋದನ್ನ ನೋಡಬಹುದು. ಈ ಜಾಗ ಡಾಗ್ ಫ್ರೆಂಡ್ಲಿ ಕೂಡ. ಕಾಯಕಿಂಗ್ ಮಾಡಿದ್ಮೇಲೆ ನಿಮ್ಗೆ ಇನ್ನು ಅಲ್ಲೇ ಎಂಜಾಯ್ ಮಾಡ್ಬೇಕು ಅಂತ ಇದ್ರೆ ರಾತ್ರಿ ಎಲ್ಲ ಅಲ್ಲೇ ನಿಲ್ಬಹುದು. ದೊಡ್ಡ ದೊಡ್ಡ ಕ್ರಾಬ್ ಸಿಕ್ಕಿದನ್ನ ಅವರೇ ಅಡಿಗೆ ಮಾಡಿ ನಿಮ್ಗೆ ಕೊಡ್ತಾರೆ. ಆಮೇಲೆ ರಾತ್ರಿ ಹೊತ್ತು ಈ ಒಂದು ಪ್ರಾಪರ್ಟಿ ಉಂಟಲ್ಲ, ಒಳ್ಳೆ ಮ್ಯಾಜಿಕಲ್ ಮಾಯಾಲೋಕ ಆಗ್ತದೆ. ಮತ್ತೆ ನೀವು ಲಕ್ಕಿ ಇದ್ರೆ ಬಯೋಲುಮಿನೆಸೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತದೆ. ಕಾಯಕಿಂಗ್ ಮಾಡಿ ಫ್ರೆಶ್ ಆಗಿ ಇಲ್ಲೇ ಆ ಶೆಡ್ ಅಲ್ಲಿ ಕೂತ್ಕೊಂಡು ಮಜಾ ಮಾಡಬಹುದು. ಫ್ರೆಶ್ ಸೇಂದಿ ಅಂದ್ರೆ ಕಲಿ ಸಿಕ್ಕಿತು. ಕಲಿ ಪರ್ದು ಪಿಲಿಗೊಬ್ಬುಗ ಅಂತ ನಾನು ಕೂಡ ಒಂದು ಗ್ಲಾಸ್ ಟ್ರೈ ಮಾಡಿದೆ, ಬಾರಿ ಒಳ್ಳೇದಿತ್ತು. ಇದು ಕೊಕೊನಟ್ ಟ್ರೀ ಇದು. ಮತ್ತೆ ಬಿಸಿ ಬಿಸಿ ಕಬಾಬ್, ಚಿಕನ್ ಬಾರ್ಬಿಕ್ಯೂ ಎಲ್ಲ ಸೂಪರ್ ಆಗಿತ್ತು. ಆಮೇಲೆ ನಿಮ್ಗೆ ಮಂಗಳೂರಿನ ಮನೆಯ ಒಂದು ಅಡಿಗೆ ತಿನ್ಬೇಕು ಅಂದ್ರೆ ಇಲ್ಲಿಗೆ ಬರ್ಬೇಕು. ಯಾಕಂದ್ರೆ ಮನೆಯಲ್ಲೇ ಮಾಡಿರುವಂತಹ ಫಿಶ್ ಫ್ರೈ, ನದಿ ಮೀನಿದು ಪದಾರ್ಥ, ಆಮೇಲೆ ಬಾಯ್ಲ್ಡ್ ರೈಸ್ ಎಲ್ಲ ಸಿಗ್ತದೆ. ಅಯ್ಯೋ, ನಂಗೆ ಮರ್ತೆ ಹೋಯ್ತು ಹೇಳಿಕ್ಕೆ, ಕಯಾಕಿಂಗಿಗೆ ಪರ್ ಪರ್ಸನ್ 400 ರೂಪಾಯಿ ಅಷ್ಟೇ.